ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಫ್ ಡೇಗೆ ಕಾಲೇಜ್ ಮುಗಿಸ್ಕೊಂಡು ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಬಂದಿದ್ದೀನಿ. ನಾನು ಅಭಿ ನಮ್ಮಿಬ್ರನ್ನ ಮಾತ್ರ ಕರೆದಿರೋದು, ಅದಕ್ಕೆ ಬಂದಿದ್ದೀವಿ. ಕ್ಲಾಸ್ ಅವ್ರನ್ನೆಲ್ಲ ಕರೆದಿಲ್ಲ, ಯಾಕಂದರೆ ಅವ್ರು ಯಾರೂ ಪರಿಚಯ ಇಲ್ಲ. ಏನು ಫಂಕ್ಷನು ಅಂತ ತಿಳ್ಕೊಬೇಕು ಅಂದರೆ ಒಂದು 10 ನಿಮಿಷ ವೆಯ್ಟ್ ಮಾಡಿ. 10 ನಿಮಿಷ ಏನು ಬೇಡ, ವಿಡಿಯೋದಲ್ಲಿ ಒಂದು ನಿಮಿಷ ವೆಯ್ಟ್ ಮಾಡಿ. ನಾವು ಇನ್ನೊಬ್ರು ಕಾಯ್ತಾ ಇದ್ದೀವಿ, ನಮ್ಮ ಸೀನಿಯರ್ ಇನ್ನೊಬ್ರು ಬರಬೇಕು. ನಮಗೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಮದ್ದೂರಿಗೆ ಬಂದು ನಿಂತಿದ್ದೀವಿ ಟಿ ಬಿ ಸರ್ಕಲಲ್ಲಿ. ಮುಂದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಬಂದು ಕಾಯ್ತಾ ಇದ್ದೀವಿ. ಈ ಫ್ಲೈಓವರ್ ಏನದು, ನೈಸ್ ರೋಡು, ಬೈಪಾಸ್ ರೋಡ್ ಅದು ನೋಡ್ತಾ ಇದ್ರೆ ಏನೋ ಒಂಥರ. ಅವ್ರನ್ನ ಕಾಯ್ತಾ ನಿಂತಿದ್ದೀವಿ. ಯಾಕೋ ಹೊಟ್ಟೆ ಹಸುವಾಗ್ತೈತೆ. ಈಗ ಊಟ ಮಾಡಬೇಕು, ಆದರೂ ಹೊಟ್ಟೆ ಹಸುವಾಗ್ತೈತೆ. ಯಪ್ಪ, ನಮ್ಮ ಮೇಡಮ್ ಹೇಳೋರೆ 1 ಗಂಟೆಯಿಂದ ಒಳಗಡೆ 2 ಗಂಟೆಯಿಂದ ಮೇಲ್ಗಡೆ ಫೋನ್ ಏನಾದ್ರು ಯೂಸ್ ಮಾಡಿದ್ರೆ ಫೋನ್ ಕಿತ್ಕೋತೀನಿ ಅಂತ. ಅದಕ್ಕೆ ಟೈಮ್ ನೋಡ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಏನು ಭಯ, ಯಾಕಂದರೆ ಅವರು ಬರ್ತಾರೆ ಅದಕ್ಕೇನೆ. ಆದರೂ ತುಂಬ ಭಯ ಮಾಡಿಬಿಟ್ಟವ್ರು ನಮ್ಗೆ. ಯಾವ್ದಾನ ಎಲ್ರದ್ದು ಗ್ರ್ಯಾಜುಯೇಷನ್ ಆಗ್ತೈತೆ, ನಮ್ದು ಇನ್ನೂ ಗ್ರ್ಯಾಜುಯೇಷನ್ ಆಗ್ತಾ ಇಲ್ಲ. ಇನ್ನೂ 2.5 ವರ್ಷ ಓದಬೇಕು ಅನ್ನೋ ಫೀಲಿಂಗಲ್ಲಿದ್ದೀವಿ. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ. ಮೂಕನಾಗ್ಬಿಟ್ಟವನೆ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಇವರು ಕಾಯ್ದು ನಮ್ಗೆ ಹೊಟ್ಟೆಗೆ ತಾಳ ಜಾಸ್ತಿ ಆಗ್ತೈತೆ ಹೊರತು ಹೋಗೋಣ ಅಂದರೆ ನಮ್ಗೆ ದಾರಿ ಗೊತ್ತಿಲ್ಲ. ನಾನು ಕಟಿಂಗ್ ಚೆನ್ನಾಗಿಲ್ಲ ಅಂದ್ಕೊಂಡೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಪರವಾಗಿಲ್ಲ. ಆ ಕಡೆ ತಿರ್ಕೊಂಡು ಮಾಡೋ ಬೈಪಾಸ್ ಕಾಣಿಸ್ತೀವಿ ಅಂತೆ. ಆ ಕಡೆ ತಿರ್ಕೊಂಡ್ರೆ ಇಲ್ಲಿ ಬ್ಲ್ಯಾಕ್ ಆಯ್ತೈತೆ. ಈ ನನ್ನ ಮಗಂಗೆ ಏನು ಅಂತ ಹೇಳಿ ನಾನು. ಈ ಕಡೆ ತಿರ್ಕೊಂಡ್ರೆ ನೀಟಾಗಿ ಸೂರ್ಯನ ಆಪೋಸಿಟಾಗಿ ಚೆನ್ನಾಗಿ ಕಾಣಿಸ್ತೈತೆ. ಅವ್ರನ್ನ ಕಾಯ್ದು ಸಾಕಾಯ್ತು. ಅದಕ್ಕೆ ಈಗ ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಸಿಗ್ಬೋದು ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕುತ್ತೆ ಇಲ್ಲೇ, ನೋಡೋಣ. ಈಗ ಬಂದ್ರು ನೋಡಿ. ಫ್ರೆಂಡ್ದು ಎಂಗೇಜ್ಮೆಂಟ್ ಇಟ್ಕೊಂಡು ಇಷ್ಟು ಲೇಟಾಗಿ ಬಂದವ್ರೆ. ಇವಾಗ ನಾವು ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೇಕು. ಅವ್ರು ಈಗ ಬಂದು ಬೈಕ್ ಪಾರ್ಕ್ ಮಾಡ್ತಾವ್ರೆ. ಬೈಕ್ ಪಾರ್ಕ್ ಮಾಡೋಕ್ಕೂ ಜಾಗ ಹುಡುಕ್ತಾರೆ. ಎಂಥ ಜನ ಇಲ್ಲೇ. ಇವ್ರ ಹೆಸರು ಮಿಸ್ ಕವನ ಅಂತ. ಇವ್ರದ್ದು ಒಂದು ಚಾನಲ್ ಇದೆ, ಟ್ವಿಂಕ್ಲಿಂಗ್ ಗರ್ಲ್ ಅಂತ. ಎಲ್ಲ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರ ಫ್ರೆಂಡು. ಆಗಲೇ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಎಲ್ಲಿಗೆ ಅಂದರೆ ಈಶ್ವರಿ ಅಕ್ಕನ ಎಂಗೇಜ್ಮೆಂಟ್ ಇತ್ತು, ಕರೆದಿದ್ರು ನನ್ನ ಅಭಿನು. ಅದಕ್ಕೆ ಈಶ್ವರಿ ಅಕ್ಕನ ಎಂಗೇಜ್ಮೆಂಟ್ಗೆ ನಾನು ಅಭಿ ಬಂದ್ವಿ. ಹಾಗೆ ಕವನ ಅಕ್ಕನ ಕಾಯ್ಕೊಂಡು ಆಚೆ ನಿಂತ್ಕೊಂಡು ಇಷ್ಟೊತ್ತಾಗಿತ್ತು. ಆಗಲೇ ಇಷ್ಟೊತ್ತು ಅಂದರೆ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಗಿತ್ತು. ಆಮೇಲೆ ಹತ್ಕೊಂಡು ಮೇಲೆ ಹೋದ್ಮೇಲೆ ಇಲ್ಲಿ ಎಂಟ್ರೆನ್ಸಲ್ಲಿ ಜ್ಯೂಸ್ ಇಟ್ಟಿದ್ರು. ಜನ ಜಾಸ್ತಿ ಇದ್ದರು. ಆ ಜ್ಯೂಸ್ ಮಸ್ತಾಗಿತ್ತು, ಸ್ಟ್ರಾಬೆರಿ ಜ್ಯೂಸ್ ಅನಿಸುತ್ತೆ ಮೋಸ್ಟ್ಲಿ. ಸಕ್ಕತ್ತಾಗಿತ್ತು ಕುಡಿಯೋಕ್ಕೆ. ಅದನ್ನ ಕುಡಿದ್ಬಿಟ್ಟು ಹೋಗಿ ಒಳಗೆ ಕೂತ್ಕೊಂಡ್ವಿ. ಕಂಗ್ರಾಟ್ಸ್ ಹೇಳ್ಬಿಟ್ಟು ಊಟಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಇಲ್ಲಿ ಮೇಘನ ಅಕ್ಕ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಸೋಣ ಅಂತ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇವ್ರ ಜೊತೆ ಮಾತಾಡ್ಸಿದ್ಮೇಲೆ ನಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ಬಂದರು. ಅವರು ಹಂಗೆ ಫೋಟೋ ತೆಗಿ ಅಂತ ಹೇಳಿದ್ರು. ನಾನು ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಅವ್ರದ್ದೆಲ್ಲ ಫೋಟೋ ಎಲ್ಲ ಆದಮೇಲೆ ಇಲ್ಲಿ ಊಟಕ್ಕೆ ಬಂದ್ವಿ. ಇಲ್ಲಿ ಅವ್ರು ಊಟ ಮಾಡ್ತಾಯಿದ್ರು. ನಮಗೆ ಚೇರ್ ಸಿಕ್ಕಲಿಲ್ಲ, ಅದಕ್ಕೆ ಕೂತ್ಕೊಂಡಿರಲಿಲ್ಲ. ಹಾಗೆ ಊಟ ಹೆಂಗೈತೆ ಅಂತ ಕೇಳ್ತಾ ಇದ್ದೆ. ಊಟ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ಊಟಕ್ಕೆ ಪೂರಿ ಬೇರೆ ಮಾಡಿಸಿದ್ರು. ಪೂರಿ ಸೈಜ್ ನೋಡಿ ನಮ್ಮ ಅಕ್ಕ ಶಾಕ್ ಆಗಿದ್ರು, ಅನುಷಕ್ಕ. ಊಟ ಹೇಗಿದೆ? ಅದೇ ಮೂಕ ಆಗ್ಬಿಟ್ಟವ್ರೆ. ಅನುಷಕ್ಕ ಒಬ್ಬರೇ ಸಪ್ರೇಟಾಗಿ ಕೂತಿದ್ರು. ಅದಕ್ಕೆ ನಾನು ಮತ್ತು ಅಭಿ ನಿಂತ್ಕೊಂಡಿದ್ವಿ. ಹಂಗೆ ನನಗೂ ಅಭಿಗೂ ಒಂದೊಂದು ಬೈಟ್ ತಿನ್ನಿಸ್ತಾಯಿದ್ರು. ಹಂಗೆ ತಿನ್ನಿಸ್ಕೊಂಡು ನಾವು ನೆಕ್ಸ್ಟ್ ಮಂತಲ್ಲಿ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಅವ್ರದ್ದು ಎಲ್ಲ ಊಟ ಎಲ್ಲ ಮುಗಿದ್ಮೇಲೆ ಅವ್ರು ಹೊರಟರು. ನಾನು ಮತ್ತು ಅಭಿ ನೆಕ್ಸ್ಟ್ ಮಂತಲ್ಲಿ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಲಾಸ್ಟಲ್ಲಿ ಒಂದು ಐಸ್ ಕ್ರೀಮು ಮತ್ತು ಬಾಳೆಹಣ್ಣು ತಿನ್ಬಿಟ್ಟು ಊಟ ಎಲ್ಲ ಮಾಡಿ ಕೈ ತೊಳ್ಕೊಂಡು ನಾವು ಅಕ್ಕಂಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಕಾಯ್ತಾ ಇದ್ದೆ. ನಾನು ಅಕ್ಕಂಗೆ ಕಂಗ್ರಾಟ್ಸ್ ಹೇಳೋಣ ಅಂತ ಕಾಯೋಷ್ಟರಲ್ಲಿ ಟೈಮ್ ಬೇರೆ ಆಯ್ತಾಯಿತು. ಫೈನಲಿ ಅಕ್ಕ ಫ್ರೀ ಮಾಡಿಕೊಂಡ್ರು. ಹೋಗಿ ಕಂಗ್ರಾಟ್ಸ್ ಹೇಳಿದೆ. ಊಟ ಚೆನ್ನಾಗಿತ್ತು, ಕರ್ದಿದ್ದಕ್ಕೆ ಥ್ಯಾಂಕ್ಸ್. ಚೆನ್ನಾಗಿ ಏನು ಅನಿಸ್ತಾ ಇಲ್ಲ. ಕರ್ದಿದ್ದಕ್ಕೆ ಥ್ಯಾಂಕ್ಸ್. ಮದುವೆ ಕರಿತೀರೋ ಇಲ್ಲ ಗೊತ್ತಿಲ್ಲ. ಆಯಿತು, ಬಾಯ್. ಇನ್ನೊಂದ್ಸಲಿ ಕಂಗ್ರಾಟ್ಸ್, ಬಾಯ್. ಇವಾಗ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಕಾಲೇಜ್ಗೆ ಹೊಡ್ತಾ ಇದ್ದೀವಿ.
ನಮ್ಮ ಮೇಡಮ್ ಒಂದು 10 ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ ಅಂತ ಹೇಳವ್ರೆ. ಕಾಲೇಜ್ ಬನ್ನಿ ಅಂತ ಮಾತ್ರ ಹೇಳವ್ರೆ, ಅದಕ್ಕೆ ಹೋಯ್ತಾ ಇದೀವಿ. ಇಲ್ಲದೆ ಹೋಗಿದ್ರೆ ಹಂಗೆ ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತಿದ್ದೋ. ಅದೇನಾಬಿ ಎಸ್. ಸೊ ಈ ಪುಟ್ಟ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬೈ ಬಾಯ್.